आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याणकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुन् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭಮಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವ. ಶ್ರೀ ಗುರುಭ್ಯೋ ನಮಃ. ನಾಡಿ ಪ್ರಕರಣ ಸಂಧಿಯಲ್ಲಿ ಜೀವರ ಸೃಷ್ಟಿಯನ್ನು ಮಾಡಿದ ಭಗವಂತ ಜೀವರ ಯೋಗ್ಯವಾದ ಕರ್ಮಗಳನ್ನು ತಾನೇ ಮಾಡಿಸಿ ಲೋಕರಿಗೆ ಜೀವರೇ ಈ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ ಭ್ರಾಂತಿಯನ್ನು ಉಂಟು ಮಾಡಿ ಪ್ರಳಯ ಕಾಲದಲ್ಲಿ ಜೀವರನ್ನು ಉದರದಲ್ಲಿಡ್ತಾನೆ. ಆಗ ಯಾವ ಕರ್ಮವೂ ಇರೋದಿಲ್ಲ. ಇದನ್ನು ಉದಾಹರಣೆ ಪೂರ್ವಕವಾಗಿ ಜಗನ್ನಾಥದಾಸರು 32ನೇ ಪದ್ಯದಲ್ಲಿ ಹೇಳಿದರು. ಬಿಸುರು ಹಾಪ್ತಾಗ ಸದಿ ತಾನು ದಯಿಸಲು ವೃಕ್ಷಗಳ ನೆಳಲು ಅಂತ. ಈಗ ಸಕಲ ಕರ್ಮಗಳನ್ನು ಜೀವರಿಂದ ತಾನು ಮಾಡಿಸಿದರೂ ಅವನು ನಮ್ಮ ಅಧೀನನಾಗಿ ಮಾಡಿಸೋದಿಲ್ಲ, ನಮಗುಪಕಾರವನ್ನು ಮಾಡ್ತಾ ಇದ್ದಾನೆ. ಸ್ವತಂತ್ರ ಜ್ಞಾನಾನಂದಮಯನಾದವನು, ನಾಡಿಸ್ಥನಾದ ಪರಮಾತ್ಮನನ್ನು ಯಾರು ಉಪಾಸನೆ ಮಾಡ್ತಾರೆ, ಹೀಗಿರುವ ದೇವರನ್ನು ಅವನು ಮುಕ್ತಿಪ್ರದನಾಗಿದ್ದಾನೆ, ಭಗವಂತ ಸರ್ವಾರ್ಥಪ್ರದನಾಗಿದ್ದಾನೆ ಎನ್ನುವುದಾಗಿ ದೇವರನ್ನು ಸ್ತೋತ್ರ ಮಾಡುತ್ತಾರೆ. ಸಾಮಾನ್ಯವಾಗಿ ಸ್ತೋತ್ರಗಳು ಅನೇಕರು ತಿಳಿದಿರ್ತಾರೆ, ದೇವರನ್ನು ಸ್ತೋತ್ರ ಮಾಡಿದರೆ ಮೆಚ್ಚುತ್ತಾನೆ ಅಂತ. ಏನು ಮಾಡಿಯೂ ದೇವರನ್ನು ಮೆಚ್ಚಿಸುವುದಾಗುವುದಿಲ್ಲ. ಯಾಕೆಂದರೆ ಅವನಿಗೆ ಸ್ತೋತ್ರ ಮಾಡಿಸಿಕೊಳ್ಳುವುದರಿಂದ ಹೊಸದಾಗಿ ಬರುವ ಆನಂದ ಏನೂ ಇಲ್ಲ. ನಮಗಾದರೆ ಆನಂದವಾಗತ್ತೆ, ಅದು ನಮ್ಮಲ್ಲಿ ಇರೋದಿಲ್ಲ. ಭಗವಂತ ಆನಂದ ಪರಿಪೂರ್ಣನಾಗಿದ್ದಾನಾದ್ದರಿಂದ ಅವನಿಗೆ ಯಾವುದೇ ವಿಧವಾಗಿರತಕ್ಕಂಥ ಹೊರಗಡೆಯಿಂದ ಬರಬೇಕಾದ ಆನಂದ ಇಲ್ಲ. ನೈವಾತ್ಮನ ಪ್ರಭುರಯಂ ನಿಜಲಾಭಪೂರ್ಣ ಮಾನಂಜನಾದ ವಿದುಷಃ ಕರುಣೋ ವೃಣೀಯತೆ ಅಂತ ಕಾರುಣ್ಯದಿಂದ ನಮ್ಮ ಸ್ತೋತ್ರಗಳನ್ನು ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ ಲಕುಮೀಲೋಲ ತನ್ನವರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು. ಸ್ತೋತ್ರ ಮಾಡಿ ನಾವು ಅವನನ್ನು ಎಷ್ಟು ಸಂತೋಷಪಡಿಸಲಿಕ್ಕಾಗಲ್ಲ, ಯಾಕೆಂದರೆ ಅವನ ಗುಣಗಳು ಅನಂತವಾಗಿದೆ. ಅಂತಹ ನಾಡಿಸ್ಥನಾದ ಪರಮಾತ್ಮನನ್ನು ಉಪಾಸನೆ ಮಾಡತಕ್ಕಂಥ ಭಗವಂತ ಎಂಥವನು ಅಂದರೆ ಅಂತಾರೆ, ತ್ರಿಭುವನೈಕಾರಾಧ್ಯ ಲಕ್ಷ್ಮೀ ಸುಭುಜ ಯುಗಳಾಲಿಂಗಿತಾಂಗ ಸ್ವಭು ಸುಖಾತ್ಮ ಸುವರ್ಣವರ್ಣ ಸುಪರ್ಣವರವಹನ ಅಭಯದ ಆನಂತಾರ್ಕ ಶಶಿ ಸನ್ನಿಭ ನಿರಂಜನ ನಿತ್ಯದಲ್ಲಿ ತನಗಭಿನಮಿಸುವವರಿಗೀವ ಸರ್ವಾರ್ಥಗಳ ತಡೆಯದಲೇ. ಪದಚ್ಛೇದ. ತ್ರಿಭುವನ ಏಕ ತ್ರಿಭುವನೈಕ ಆರಾಧ್ಯ ಲಕ್ಷ್ಮೀ ಸುಭುಜ ಯುಗಳ ಆಲಿಂಗಿತ ಅಂಗ ಸ್ವ ಭೂ ಸುಖಾತ್ಮ ಸುವರ್ಣವರ್ಣ ಸುಪರ್ಣವರವಹನ ಅಭಯದ ಅನಂತಾರ್ಕ ಶಶಿ ಸನ್ನಿಭ ನಿರಂಜನ ನಿತ್ಯದಲ್ಲಿ ತನಗೆ ಅಭಿನಮಿಸುವವರಿಗೆ ಈವ
ಸರ್ವಾರ್ಥಗಳ ತಡೆಯದಲೇ. ಮೂರು ಲೋಕಗಳಲ್ಲಿ ಎಲ್ಲರೂ ಆರಾಧನೆ ಮಾಡುವುದು ಭಗವಂತನನ್ನೇ. ಯಾವುದೇ ದೇವತೆಗಳಲ್ಲಿ ಸ್ತೋತ್ರ ಮಾಡಲಿ, ಆದರೆ ಒಳಗಿದ್ದು ಅವರ ಸೇವೆಯನ್ನು ಸ್ವೀಕಾರ ಮಾಡಿ ಫಲ ಕೊಡೋನು ಭಗವಂತನೇ. ಆದ್ದರಿಂದ ಮುಖ್ಯ ಆರಾಧಕ ಯಾರಪ್ಪ ಮೂರು ಲೋಕಗಳಲ್ಲಿ ಅಂದರೆ ತ್ರಿಭುವನೈಕ ಆರಾಧ್ಯ. ತ್ರಿಭುವನ ಅಂದರೆ ಮೂರು ಲೋಕ, 14 ಲೋಕಗಳನ್ನು ಮೂರು ಅಂತಲೂ ಗುಂಪು ಗುಂಪಾಗಿ ಮಾಡುವುದುಂಟು. ತ್ರಿಭುವನೈಕ ಆರಾಧ್ಯ, ಮುಖ್ಯ ಆರಾಧ್ಯನಾದವನು ಪೂಜೆಗೊಳ್ಳುವವನು ಆ ಭಗವಂತನೊಬ್ಬನೇ. ಲಕ್ಷ್ಮೀದೇವಿಯ ಸುಭುಜ, ಸುಂದರವಾದ ಭುಜಗಳಿಂದ, ಉತ್ತಮವಾದ ತೋಳುಗಳಿಂದ ಆಲಿಂಗಿತನಾದ ಶರೀರವುಳ್ಳವನು ಆ ಭಗವಂತ. ಸ್ವಭೂಹು, ಅವನು ಸದಾ ಸ್ವತಂತ್ರನಾಗಿದ್ದಾನೆ, ಸುಖ ಸ್ವರೂಪನೂ ಆಗಿದ್ದಾನೆ. ಬಂಗಾರದ ವರ್ಣದಿಂದ ಕೂಡಿದ್ದಾನೆ. ಬಂಗಾರದ ವರ್ಣ ಎಂಬತಕ್ಕಂತಹ ನಾಮವುಳ್ಳವನಾಗಿದ್ದಾನೆ. ಸುಪರ್ಣ ವರವಹನ, ಅದ್ಭುತವಾದ ರೆಕ್ಕೆಗಳಿರುವ ಗರುಡನೆಂಬುವ ಶ್ರೇಷ್ಠ ವಾಹನವುಳ್ಳವನು. ಅಭಯದ, ಯಾವ ಭಯ ಬಂದರೂ ಅವನ ಸ್ಮರಣೆ ಮಾಡಿದರೆ, ಅವನ ಗುಣ ಮಾಡಿದರೆ ಎಲ್ಲ ಭಯವೂ ಪರಿಹಾರ ಆಗತ್ತೆ. ತಾವದ್ರಯಂ ತಾವದ್ಭಯಂ ದ್ರವಿಣಗೇಹ ಸುಹೃನ್ನಿಮಿತ್ತಂ ಯಾವಸ್ಪೃಹ ಪರಿಭವೋ ವಿಪುಲಶ್ಚ ಮೋಹ. ಅವನ ಸ್ಮರಣೆ ಇಲ್ಲದೇ ಇದ್ದರಿಂದಲೇ ನಮಗೆಲ್ಲವೂ ಭಯ. ಅಭಯದಾಯಕನಾಗಿದ್ದಾನೆ. ಅನಂತ ಅರ್ಕ ಶಶಿ ಸನ್ನಿಭ, ಸೂರ್ಯಕೋಟಿ ಪ್ರತೀಕಾಶಂ ಚಂದ್ರಕೋಟಿ ಸುಶೀತಲಂ. ಅಜ್ಞಾನವನ್ನು ಕಳೆಯುವುದರಲ್ಲಿ ಸೂರ್ಯನಂತೆ, ಆನಂದವನ್ನು ಕೊಡುವುದರಲ್ಲಿ ಚಂದ್ರನಂತೆ ಕಾಂತಿಯುಕ್ತವನು. ನಿರಂಜನ, ಪಾಪರಹಿತನಾಗಿದ್ದಾನೆ, ಪಾಪಲೇಪರಹಿತನಾಗಿದ್ದಾನೆ. ತನಗಭಿನಮಿಸುವವರ ನಿತ್ಯದಲ್ಲಿ ಅವರಿಗೀವ ಸರ್ವಾರ್ಥಗಳ ತಡೆಯದಲೆ. ಅವರ ಎಲ್ಲ ಮನೋರಥಗಳನ್ನು ಭಗವಂತ ತಾನು ಪೂರ್ಣ ಮಾಡಿ ಕೊಡ್ತಕ್ಕಂಥವನಾಗುತ್ತಾನೆ. ಆದ್ದರಿಂದ ಪರಮಾತ್ಮ ಮೂರು ಲೋಕಗಳಿಂದ ಮೋಕ್ಷೋದ್ದೇಶದಿಂದ ದೇವರೊಬ್ಬನ್ನೇ ಆರಾಧನೆ ಮಾಡಬೇಕು. ಗಜೇಂದ್ರ ಆಪತ್ತು ಬಂದಾಗ ಯಾರನ್ನೂ ಸ್ತೋತ್ರ ಮಾಡಲಿಲ್ಲ, ಪರಮಾತ್ಮನೊಬ್ಬನನ್ನೇ ಸ್ತೋತ್ರ ಮಾಡಿದ. ಏವಂ ಗಜೇಂದ್ರ ಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧ ಲಿಂಗ ಭಿದಾಭಿಮಾನಾ. ಯಾವ ದೇವತೆಗಳನ್ನು ಸ್ತೋತ್ರ ಮಾಡಲಿಲ್ಲ, ಯಾವ ದೇವತೆಗಳು ಇದು ನಮ್ಮದು ಅಂತ ತಿಳಿಯಲಿಲ್ಲ. ಪರಮಾತ್ಮನೊಬ್ಬನೇ ಬಂದಿದ್ದಾನೆ. ಎಲ್ಲರೂ ಮಲಗಿದ ಮೇಲೆ ಪರಮಾತ್ಮನೊಬ್ಬನೇ ಜೀವರನ್ನು ಅನುಗ್ರಹ ಮಾಡ್ತಾ ಇರ್ತಾನೆ. ಅವಿಶ್ರಾಂತವಾಗಿ ಪರಮಾತ್ಮ ನಮ್ಮಲ್ಲಿರ್ತಾನಾದ್ದರಿಂದ ಪರಮಸ್ತ ಶ್ರೇಷ್ಠವಾದ ಉಪಕಾರಿ ಪರಮಾತ್ಮ. ಲಕ್ಷ್ಮೀ ಸುಭಜ ಯುಗಳಾಲಿಂಗಿತಾಂಗ. ಮಹಾಲಕ್ಷ್ಮಿ ಕೂಡ ತನ್ನ ಮಕ್ಕಳ ಮೋಕ್ಷ ಸಾಧನೆಯ ಜವಾಬ್ದಾರಿಯನ್ನು ಪರಮಾತ್ಮನಿಗೆ ಬಿಟ್ಟು ತನ್ನ ಕೋಮಲವಾದ ಎರಡೂ ತೋಳುಗಳಿಂದ ಹರಿಯ ಮೈಯನ್ನೇ ಬಳಸಿ ಆನಂದದಿಂದ ಅವನ ಪ್ರಣಯಾರಾಧನೆಯನ್ನು ಮಾಡ್ತಾಳೆ. ಅವನ ಆರಾಧನೆಯಿಂದಲೇ ಜಗತ್ತಿನ ಎಲ್ಲ ಜೀವರ ಯೋಗಕ್ಷೇಮವನ್ನು ಕೂಡ ಯಸ್ಯ ಅಪಾಂಗಲವ ಮಾತೃತ ಊರ್ಜಿತ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ತ್ರಿಭುವನೈಕಾರಾಧ್ಯ ಲಕ್ಷ್ಮೀ ಸುಭುಜ ಯುಗಳಾಲಿಂಗಿತಾಂಗ. ಅವನೆಂಥವನು ಅಂತ ಮತ್ತೆ ಗುಣವನ್ನು ಹೇಳ್ತಾರೆ. ಸ್ವಭು ಸುಖಾತ್ಮ. ಎಲ್ಲ ಕೆಲಸವನ್ನು ಈ ದೇವರೇ ಯಾಕೆ ಮಾಡ್ತಾನೆ? ಎಲ್ಲ ದೇವತೆಗಳು ತಮ್ಮನ್ನು ಉಪಾಸನೆ ಮಾಡಿದರೂ ದೇವರಿಗೆ ಅದನ್ನು ಅರ್ಪಣೆ ಮಾಡಿ ಅಂತರ್ಯಾಮಿಯಾದ ಭಗವಂತನಿಂದಲೇ ಸಕಲ ಫಲಗಳನ್ನು ಪರಮಾತ್ಮ ಯಾಕೆ ಪಡೆಯುತ್ತಾನೆ? ರಾಜ ಮಂತ್ರಿಗಳಿಗೆ, ಸೇವಕರಿಗೆ ಎಲ್ಲವನ್ನು ವಹಿಸಿಕೊಟ್ಟು ಸುಖವಾಗಿರಬಹುದಲ್ಲ ಅಂದರೆ ಅವನು ಸ್ವಭು, ಸ್ವತಂತ್ರನಾಗೇ ಇರ್ತಾ ಇದ್ದಾನೆ. ಸ್ವಾತಂತ್ರ್ಯ ಅವನ ಮುಖ್ಯ ಲಕ್ಷಣ. ಆ ಸ್ವಾತಂತ್ರ್ಯವನ್ನು ಅವನು ಯಾರಿಗೂ ಕೊಡೋದಿಲ್ಲ. ಅವರ ಮೂಲಕವಾಗಿ ತಾನು ಅವರೊಳಗಿದ್ದು ಬ್ರಹ್ಮಭವಾದಿಗಳ ನಾಮದಲ್ಲಿ ಕರೆಸುತ್ತ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ಕುತೋರಗೊಡ ಜಗಕ್ಕೆ. ಎಲ್ಲ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾನೆ.
ರಮಾಬ್ರಹ್ಮಾದಿಗಳು ಅವನ ಪ್ರೇರಣೆಯಿಂದಲೇ ಈ ಕಾರ್ಯಗಳಲ್ಲಿ ತಮ್ಮ ಕಿಂಚಿತ್ ಸೇವೆಯನ್ನು ಅವನೇ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ತಾವು ಆ ಕೆಲಸವನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಇಲ್ಲಿ ಸ್ವಭೂ ಅಂತ ಒಂದೇ ನಾಮವಲ್ಲ, ತ್ರಿಭುವನೈಕಾರಾಧ್ಯ ಲಕ್ಷ್ಮೀ ಸುಭುಜ ಯುಗಳಾಲಿಂಗಿತಾಂಗ ಸ್ವಭೂ ಸ್ವಾತಂತ್ರ್ಯಾತ್ ಸ್ವ ಇತಿ ಪ್ರೋಕ್ತ. ಅವನು ಸ್ವತಂತ್ರನಾದ್ದರಿಂದ ಸ್ವ ಅಂತ ಕರೀತಾರೆ. ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯ ಹಾಗೆ ತಿಳಿಸಿದ್ದಾರೆ. ಸ್ವ ಅಂದರೆ ಸ್ವತಂತ್ರ ಅಂತರ್ಥ. ಭವತೀತಿ ಭೂಹು, ಯಾರ ಸಹಾಯವೂ ಇಲ್ಲದೆ ಸ್ವತಂತ್ರನಾಗಿ ತಾನಿರ್ತಾನೆ. ಆದ್ದರಿಂದ ಅವನಿಗೆ ಸ್ವಭೂ ಅಂತ ಹೆಸರು. ಅದನ್ನೇ ವಿಶ್ವಸಹಸ್ರನಾಮವು ಕೂಡ ಅನಿರ್ವಿಣ್ಣಸ್ತವಿಷ್ಟೋ ಭೂಹು ಎಂಬುದಾಗಿ ಕರೆದಿದೆ. ಆದ್ದರಿಂದ ಪರಮಾತ್ಮ ಹೀಗೆ ತಿಳಿಯತಕ್ಕಂಥವರಿಗೆ ನಮ್ಮ ಹೃದಯದಲ್ಲಿ ಇದ್ದು ನಮಗೆ ಅನುಗ್ರಹವನ್ನು ಮಾಡಿದರೆ ಅನುಗ್ರಹವನ್ನು ಮಾಡ್ತಾನೆ. ನಮ್ಮ ಹೃದಯದಲ್ಲಿದ್ದು ಅನುಗ್ರಹವನ್ನು ಮಾಡ್ತಾನೆ ನಮಗೆ. ಆದ್ದರಿಂದ ಮುಂದಿನ ಪದ ಸುವರ್ಣವರ್ಣ. ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದೀ. ಬಂಗಾರದ ವರ್ಣವುಳ್ಳವನು ಪರಮಾತ್ಮ. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ. ಪರಮಾತ್ಮ ಬೇಡಿದ ಭಕ್ತರಿಗೆ ಬೇಡಿದ್ದೆಲ್ಲವನ್ನೂ ಕೊಡ್ತಕ್ಕಂಥವನಾಗುತ್ತಾನೆ. ಆದ್ದರಿಂದ ಸುವರ್ಣವರ್ಣ, ಸುಪರ್ಣವರವಹನ ಬಹಳ ಬಾರಿ ಬಂದಿದೆ ಈ ಶಬ್ದ. ಗರುಡನನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡು ಭಗವಂತ ಎಲ್ಲ ಕಡೆಗೆ ಸಂಚಾರ ಮಾಡ್ತಾನೆ. ಛಂದೋಮಯೇನ ಗರುಡೇನ ಸಮುಖ್ಯಮಾನ. ಗರುಡನೇ ವರ ಕೊಟ್ಟು ದೇವರ ಹತ್ರ ಸಿಗಾಕೊಂಡ. ನಾನು ನಿನಗೆ ವರ ಕೊಡ್ತೀನಿ ಇಂದ. ಪರಮಾತ್ಮ ನನಗೆ ವಾಹನವಾಗಿರುಂದ. ದೇವರಿಗೆ ಗರುಡನಿಗೆ ವರವನ್ನು ಕೊಡ್ತೀನಿ ಅಂದರು. ಗರುಡ ಕೇಳಿದ, ನಾನು ನಿನ್ನ ಮೇಲೆ ಯಾವಾಗಲೂ ಇರಬೇಕು ಅಂತ. ಅದಕ್ಕೆ ಪರಮಾತ್ಮ ಗರುಡ ಧ್ವಜನಾಗಿ ಗರುಡ ವಾಹನನಾಗಿ ಸುವರ್ಣವರ್ಣನಾಗಿದ್ದಾನೆ. ಪರಮಾತ್ಮ ಸುಪರ್ಣವರ ವಾಹನನಾಗಿದ್ದಾನೆ. ಅಂದರೆ ಸುವರ್ಣವರ್ಣ ಧನ ಸಂಪತ್ತನ್ನು, ಅನ್ನವನ್ನು ಭಕ್ತರಿಗೆ ನಿತ್ಯವಾಗಿ ಕೈಯಲ್ಲಿ ಹಿಡ್ಕೊಂಡು ಅನುಗ್ರಹವನ್ನು ಮಾಡುತ್ತಾನೆ ಪರಮಾತ್ಮ. ವೃಣೋತಿ, ಭಕ್ತರಿಗೆ ಕೊಡಲು ಬಯಸಿರ್ತಾನೆ. ಬೃಹತಿ ದೇವತೆಯಾದ ಶ್ರೀಕರ ಮೂರ್ತಿಯನ್ನು ಬೃಹತಿ ಮಂತ್ರದಲ್ಲಿ ಹೀಗೆ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಗರುಡ ವಾಹನ, ಗರುಡನೆಂಬತಕ್ಕಂಥ ವಾಹನ. ಆದರೂ ದೇವರನ್ನು ಇನ್ನೊಂದು ವಾಹನ ಇದೆ, ವರದೋ ವಾಯುವಾಹನ ಅಂತಲೂ ಕರೀತಾರೆ. ಆಯಿತು, ನಮಗೇನು ಮಾಡ್ತಾನೆ ಅಂದರೆ ಅಭಯದ, ಭಯವನ್ನು ಕಳೆದು ಅಭಯವನ್ನು ಕೊಡ್ತಾನೆ. ಶ್ರೀಕರ ರೂಪಿಯಾದ ಭಗವಂತನನ್ನು ಉಪಾಸನೆಯನ್ನು ಮಾಡತಕ್ಕಂಥವರಿಗೆ ಯಾವಾಗಲೂ ಸಂಪತ್ತನ್ನು ಕೊಟ್ಟು ಸಂಸಾರದ ಭಯವನ್ನು ತಪ್ಪಿಸಿ ಮೋಕ್ಷದಲ್ಲಿಟ್ಟು ಆನಂದವನ್ನು ಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ಅಭಯದ ಅಂತ ಕರೀತಾರೆ. ಅನಂತಾರ್ಕ ಶಶಿ ಸನ್ನಿಭ, ಅನಂತ ಸೂರ್ಯರ ಅನಂತ ಚಂದ್ರರ ಕಾಂತಿ ಉಳ್ಳವನು. ಸೂರ್ಯಚಂದ್ರನ ಕೈಗಳಲ್ಲಿ ಹಿಡಿದು ಅವನ ಇನಶಶಾಂಕಾದಿಗಳು ಅವನ ಕಣ್ಣಿನಿಂದ ಹುಟ್ಟಿದವರು, ಚಂದ್ರ ಮನಸ್ಸಿನಿಂದ ಹುಟ್ಟಿದವನು. ಅಂಥ ತೇಜೋಯುಕ್ತನಾಗಿರ್ತಕ್ಕಂಥವನು ನಮ್ಮ ಅಜ್ಞಾನದ ಕತ್ತಲನ್ನು ಪರಿಹಾರ ಮಾಡಿ ಚಂದ್ರಕಾಂತಿಯಿಂದ ಜ್ಞಾನಾಮೃತವನ್ನು ಕೊಡ್ತಾನೆ ಅಂತ ಚಿಂತನೆ ಮಾಡಬೇಕು ನಾಡಿಸ್ಥನಾದ ಭಗವಂತನನ್ನು. ತ್ರಿಭುವನೈಕಾರಾಧ್ಯ ಲಕ್ಷ್ಮೀ ಸುಭುಜ ಯುಗಳಾಲಿಂಗಿತಾಂಗಸ್ವಭು ಸುಖಾತ್ಮ ಸುವರ್ಣವರ್ಣ ಸುಪರ್ಣವರವಘನ ಅಭಯದ ಅನಂತಾರ್ಕ ಶಶಿ ಸನ್ನಿಭ ನಿರಂಜನ. ಪರಮಾತ್ಮ ನಿರಂಜನನಾಗಿದ್ದಾನೆ. ಯಾರೊಳಗಿದ್ದರೂ, ಯಾರೇ ಎಷ್ಟೇ ಪಾಪಿಗಳಿದ್ದರೂ ಕೂಡ ಅವರಲ್ಲಿರುವುದರಿಂದ ಭಗವಂತನಿಗೆ ಯಾವ ಪಾಪದ ಸಂಬಂಧವೂ ಆಗೋದಿಲ್ಲ. ದೇವತೆಗಳಿಗೆ ಆಗೋದಿಲ್ಲ ಅಂದಮೇಲೆ ಎಲ್ಲ ದೇವತೆಗಳಿಂದ ಆರಾಧ್ಯನಾದ ಭಗವಂತನಿಗೆ ಹೇಗಾಗಲಿಕ್ಕೆ ಸಾಧ್ಯ? ಆದ್ದರಿಂದ ಅಂಜನ ನಿರಂಜನ ಪರಮಾತ್ಮ ಬಿಂಬನಾಗಿ ಹೃದಯದಲ್ಲಿ ಕೂತು ಜೀವರಿಂದ ಪ್ರಾರಬ್ಧ ಕರ್ಮಾನುಸಾರವಾಗಿ ಪಾಪಕರ್ಮವನ್ನು ಮಾಡಿಸಿದರೂ ಪರಮಾತ್ಮ ತಾನು ಪಾಪಲೇಪವನ್ನು ಹೊಂದೋದಿಲ್ಲ. ಮುಂದೆ ಈ ರೀತಿಯಾಗಿ ದೇವರನ್ನು ನಿರಂಜನ ಅಂತ ನಾವು ತಿಳಿದು ಉಪಾಸನೆ ಮಾಡಿದರೆ ನಮಗೆ ಮುಕ್ತಿಯಲ್ಲೂ ಪಾಪಲೇಪವಿಲ್ಲದಂತೆ ಮಾಡ್ತಾನೆ. ಆದ್ದರಿಂದ
ಅವನು ಅಂಜನ ಪಾಪಲೇಪವಿಲ್ಲದಂತೆ ಮಾಡತಕ್ಕಂತಹ ನಿರಂಜನ ಭಗವಂತನಾಗಿದ್ದಾನೆ. ಇಂಥ ದೇವರನ್ನು ನಿತ್ಯದಲ್ಲಿ ಅಂದರೆ ದಿನಕ್ಕೊಮ್ಮೆ ಅಲ್ಲ, ನಿತ್ಯದಲ್ಲಿ ತನಗಭಿನಮಿಸುವವರಿಗೀವ ಸರ್ವಾರ್ಥಗಳ ತಡೆಯದಲೇ. ನಾವು ಸಾಧನೆ ಮಾಡಿಕೊಳ್ಳುವ ಕಾಲದಲ್ಲಿ ಮೋಕ್ಷದಲ್ಲೂ ದೇವರಿಗೆ ನಿತ್ಯ ಅಭಿನಯನ ಮಾಡಿದರೆ, ನಮಸ್ಕಾರ ಮಾಡ್ತಾ ಇದ್ದರೆ, ಅಭಿನಮಿಸುವವರಿಗೆ, ದೇವರನ್ನು ಬರೀ ನಮಸ್ಕಾರ ಅಲ್ಲ, ನಮನ ಅಲ್ಲ, ಅಭಿನಮನ, ಅವನ ಗುಣಗಳನ್ನು ತಿಳಿದು ನಮ್ಮ ಅಸ್ವಾತಂತ್ರ್ಯವನ್ನು ತಿಳಿದು ಪರಮಾತ್ಮ ಯಾವ ರೀತಿಯಾಗಿ ಸ್ವತಂತ್ರನಾಗಿದ್ದಾನೆ ಎನ್ನುವುದನ್ನು ಚೆನ್ನಾಗಿ ತಿಳಿದು ಅಭಿನಮಿಸುವವರು. ಆದ್ದರಿಂದ ಅವರಿಗೆ ಸರ್ವಾರ್ಥಗಳ ಎಲ್ಲ ಮನೋರಥಗಳನ್ನು ಕೂಡ ಪರಮಾತ್ಮ ತಡೆಯದಲೆ ಕೊಡುವ. ಆ ಕಡೆಯಿಂದ ಈ ಕಡೆಯಿಂದ ಹಿಂದಿಂದ ಮುಂದಿಂದ ಎಲ್ಲರಿಂದ ಎಲ್ಲ ಕಡೆಯಿಂದಲೂ ನಮಗೆ ನಿತ್ಯದಲ್ಲಿ ತನಗೆ ಅಭಿನಮಿಸುವವರಿಗೀವ ಸರ್ವಾರ್ಥಗಳ ತಡೆಯದಲೆ. ಅದು ದೇವರನ್ನು ನಮ್ಮವನು ಅಂತ ತಿಳಿದು ಉಪಾಸನೆ ಮಾಡಿದಾಗಲಂತೂ ಸರ್ವ ಪದಾರ್ಥಗಳನ್ನು ತಡೆಯದಲೆ ಕೊಡ್ತಾನೆ. ಸಂಕಲ್ಪ ಮಾತ್ರದಿಂದಲೇ ಮುಕ್ತರಿಗೆ ಶುದ್ಧ ಸತ್ವಾತ್ಮಕವಾದ ಸರ್ವ ಪದಾರ್ಥಗಳು ಮೋಕ್ಷದಲ್ಲಿ ನಮಗೆ ಸಿಗತ್ತೆ. ಇಂಥವನು ನಾಡಿಸ್ಥನಾದ ಭಗವಂತ ಎನ್ನುವ ಚಿಂತನೆ ನಮಗೆ ಅವಶ್ಯವಾಗಿ ಬೇಕು. ಅದನ್ನು ಮಾಡಲೇಬೇಕು ಎಂಬುದನ್ನು ನಾವು ತಿಳಿಯಬೇಕು. ಹೀಗೆ ದೇವರನ್ನು ಸ್ತೋತ್ರ ಮಾಡುವುದರ ಜೊತೆಗೆ ಮುಂದಿನ ಪದ್ಯದಲ್ಲಿ ಜಗನ್ನಾಥದಾಸರಂತಾರೆ, ನಾವು ಮಾಡುವ ಸಕಲ ಕರ್ಮಗಳು ಭಗವಂತನೇ ಮಾಡಿಸ್ತಾನಾದ್ದರಿಂದ ಸರ್ವಸಮರ್ಪಣೆಯೇ ಮಹಾಪೂಜೆ. ಮಾಡಿದ್ದೆಲ್ಲವನ್ನು ಭಗವಂತನಿಗೆ ಯಜ್ಞ ಅಂತ ಸಮರ್ಪಣೆ ಮಾಡಬೇಕು. ಆ ಯಜ್ಞತ್ವೇನ ಸಮರ್ಪಣೆ ಮಾಡಿದಾಗ ಭಗವಂತ ನಮಗೆ ಸಂತೋಷಪಟ್ಟು ಅನುಗ್ರಹವನ್ನು ಮಾಡುತ್ತಾನೆ. ಇದು ಅತ್ಯಂತ ಗೋಪ್ಯವಾದ ಯಜ್ಞ. ಜೀವನದಲ್ಲಿ ಅನೇಕ ಯಜ್ಞಗಳಿದೆ. ಅದರಲ್ಲಿ ಸವನತ್ರಯದ ಯಜ್ಞ ಅಂತ ನಮ್ಮ ಜೀವನದಲ್ಲಿ ದಿವಸದಲ್ಲಿ 3 ಸವನಗಳು ಬರುತ್ತೆ. ಸವನ ಅಂದರೆ ಯಜ್ಞ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಬಹಳ ಸುಂದರವಾದ ಕಲ್ಪನೆಗಳನ್ನು ಶಾಸ್ತ್ರ ನಮಗೆ ಕೊಡುತ್ತೆ. ಆಚರಣೆಗೆ ಯೋಗ್ಯವಾದದ್ದನ್ನು. ಈ ಒಂದು ಯಜ್ಞತ್ವೇನ ಜೀವನವನ್ನು ಅನುಸಂಧಾನ ಮಾಡಬೇಕು. ನಾವು ಜೀವನ ಯಜ್ಞದಲ್ಲಿದ್ದೇವೆ. ಈ ಜೀವನ ಯಜ್ಞ ಎಂಬತಕ್ಕಂಥದ್ದು ನಮ್ಮ ಜೀವನದ ಉದ್ದಗಲಕ್ಕೂ ಭಗವದಾರಾಧನೆ ನಿತ್ಯದಲ್ಲಾಗಬೇಕು. ಅದನ್ನು ಯಾವ ರೀತಿಯಲ್ಲಿ ಯಜ್ಞತ್ವೇನ ಅದನ್ನು ಅನುಸಂಧಾನ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಎನ್ನುವುದನ್ನು ಉಪನಿಷತ್ತುಗಳಲ್ಲಿ ಮಾದನೂರು ಸ್ವಾಮಿಗಳು ಸ್ವರೂಪಯಜ್ಞ ವಿಚಾರದಲ್ಲಿ ವಿಸ್ತಾರವಾಗಿ ಚತುರ್ದಶಿಯಲ್ಲಿ ತಿಳಿಸಿದ್ದಾರೆ. ಉಪನಿಷತ್ತಲ್ಲಿ ಬಂದಿರತಕ್ಕಂಥ ಈ ರಹಸ್ಯವನ್ನೇ ಕರುಣಾಶಾಲಿಗಳಾದ ಜಗನ್ನಾಥದಾಸರು ಬಹಳ ವಿಸ್ತಾರವಾಗಿ ನಮಗೆ 34ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕವಿಗಳಿಂದಲಿ ತಿಳಿದು ಪ್ರಾತಃಸವನ ಮಾಧ್ಯಂದಿನವು ಸಾಯಂ ಸವನಗಳ ವಸುರುದ್ರ ಆದಿತ್ಯರೊಳು ರಾಜಿಸುವ ಪವನನೊಳು ಕೃತಿ ಜಯ ಸುಮಾಯಾಧವನ ಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬಾಹುತಿಗಳಿಂದರ್ಚಿಸುತ್ತ ಸುಖಿಸುತ್ತಿರು. ಇದು ನಿನ್ನ ಜೀವನದ ಸುಖಪಡುವ ಯಜ್ಞ ಅಂತಾರೆ ಜಗನ್ನಾಥದಾಸರು. ಕವಿಗಳಿಂದಲಿ ತಿಳಿದು ಪ್ರಾತಃಸವನ ಮಾಧ್ಯಮದಿನವು ಸಾಯಂ ಸವನಗಳ ವಸುರುದ್ರಾದಿತ್ಯರೊಳು ರಾಜಿಸುವ ಪವನನೊಳು ಕೃತಿ ಜಯ ಸುಮಾಯಾಧವನ ಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬಾಹುತಿಗಳಿಂದರ್ಚಿಸುತ್ತ ಸುಖಿಸುತ್ತಿರು. ಬಹಳ ನಮ್ಮ ಜೀವನದಲ್ಲಿ ಸುಖವಾಗಿರುವುದಕ್ಕೆ ದುಡ್ಡೋ ಹೆಂಡತಿಯೋ ಮಕ್ಕಳೋ ಮನೆಯೋ ವಾಹನವೋ ಸುಖಪ್ರದ ಅಂತ ನಾವು ತಿಳಿದಿದ್ದೇವೆ. ಆ ಪದಾರ್ಥಗಳಲ್ಲಿ ಭಗವಂತ ಇದ್ದು ನಮ್ಮಲ್ಲಿದ್ದು ಅವನು ಸುಖವನ್ನು ಸ್ವೀಕಾರ ಮಾಡಿಕೊಟ್ಟರೆ ಮಾತ್ರ ನಾವು ಸುಖವನ್ನು ಅನುಭವಿಸಬಲ್ಲೆವು. ಇಲ್ಲದಿದ್ದರೆ ಆಗೋದಿಲ್ಲ. ಆ ಭಗವಂತನ ಜ್ಞಾನವನ್ನು ಪಡ್ಕೊಂಡ್ರೆ ಜೀವನ ಸುಖ. ಜ್ಞಾನಿಗಳಿಗೆ ಅದೇ ಸುಖ. ಅಜ್ಞಾನಿಗಳಿಗೆ ಪ್ರಾಕೃತ ಪದಾರ್ಥಗಳಲ್ಲಿ
ವಿಷಯ ಪದಾರ್ಥಗಳ ಭೋಗ ಮಾಡುವುದೇ ಅವರಿಗೆ ಸುಖ ಅಂತ ತಿಳಿದಿರ್ತಾರೆ. ಅದು ಶಾಶ್ವತವಾದದ್ದಲ್ಲ. ದುಃಖದಾಯಕವಾದ ಸುಖವೂ ಅದಾಗಿರುತ್ತೆ. ಪ್ರಾಕೃತ ವಿಷಯಗಳ ಭೋಗ ಬಹಳ ದುಃಖದಾಯಕ. ಅಪ್ರಾಕೃತನಾದ ಭಗವಂತನನ್ನು ಪ್ರಾಕೃತ ಪುರುಷ ಪದಾರ್ಥಗಳಲ್ಲಿ ವಿಷಯಗಳಲ್ಲಿ ಚಿಂತನೆ ಮಾಡಿದಾಗ ನಿಜವಾದ ಸುಖ ಅದು ಅಂತ ಜ್ಞಾನಿಗಳಿಗೆ ಗೊತ್ತಾಗತ್ತೆ. ನಾವೊಂದು ಪ್ರಾಕೃತ ಪದಾರ್ಥವನ್ನು ತಗೊಳ್ತೇವೆ, ಆದರೆ ಅದೇ ಆ ಕೆಲಸ ಮಾಡೋದಿಲ್ಲ. ಅದಕ್ಕೆ ಬೇಕಾದಷ್ಟು ಮೇಲ್ಮೇಲೆ ಮಾಡೋದು ಬೇಕು. ಆದರೆ ಭಗವಂತ ಜೀವನ, ಈ ಜೀವ ಏನಿದ್ದಾನೆ ಇವನೊಳಗೆ ತಾನು ಕೂತು ಪ್ರಾಕೃತ ವಿಷಯಗಳ ಸಂಬಂಧವನ್ನು ಉಂಟು ಮಾಡಿ ಇಂದ್ರಿಯಗಳಿಗೆ ತಾನೇ ಸುಖವನ್ನು ತಾನುಂಡೋ ಈ ಇಂದ್ರಿಯಗಳಿಂದ ಅವನಿಗೆ ಕೊಡಿಸ್ತಾನೆ. ಅದಕ್ಕೆ ದಾಸರಂತಾರೆ, ಮೊದಲು ಈ ಜ್ಞಾನಯಜ್ಞವನ್ನು ಏನೇನೋ ತಿಳ್ಕೊಂಡ್ಬಿಡಬೇಡ. ಈ ಯಜ್ಞತ್ರಯ, 3 ಸ್ತ್ರಯ ಯಜ್ಞಗಳು, 3 ಯಜ್ಞಗಳು, ಇದನ್ನು ನೀನೇ ಸ್ವತಂತ್ರವಾಗಿ ತಿಳಿಲಿಕ್ಕಾಗಲ್ಲ. ಕವಿಗಳಿಂದಲೇ ತಿಳಿದು, ಪದಚ್ಛೇದ ನೋಡಿ, ಕವಿಗಳಿಂದಲೇ ತಿಳಿದು ಪ್ರಾತಃಸವನ ಮಾಧ್ಯಂದಿನವು ಸಾಯಂ ಸವನಗಳ ವಸು ರುದ್ರ ಆದಿತ್ಯರೊಳು ರಾಜಿಸುವ ಪವನನೊಳು ಕೃತಿ ಜಯ ಸುಮಾಯಾ ಧವನ ಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬಾಹುರ್ತಿಗಳಿಂದ ಅರ್ಚಿಸುತ್ತ ಸುಖಿಸುತ್ತಿರು. ಜ್ಞಾನಿಗಳಿಂದ ಪ್ರಾತಃಸವನ, ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನಗಳನ್ನು ಕೇಳಿ ತಿಳಿದು ಈ 3 ಸವನಗಳಲ್ಲಿ ವಸುರುದ್ರ ಆದಿತ್ಯರು, ಅವರಲ್ಲಿ ಮುಖ್ಯ ಪ್ರಾಣದೇವರು, ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ ಎಂಬತಕ್ಕಂಥ ಭಗವಂತನ 3 ರೂಪಗಳನ್ನು ಚಿಂತಿಸಿ ಆಹುತಿ ರೂಪದಿಂದ ಒಂದೊಂದು ದಿನವನ್ನೇ ಆಹುತಿಯನ್ನಾಗಿ ಮಾಡಿ ಅರ್ಪಿಸಬೇಕು ಎಂಬುವ ತುಂಬ ಗೌಪ್ಯವಾದ ವಿಚಾರ. ಸಾಮಾನ್ಯರಿಗೆ ಬೇಗ ಅರ್ಥವಾಗೋದಿಲ್ಲ. ಆದ್ದರಿಂದ ಕವಿಗಳು ಅಂದರೆ ಯಾರು ಅಂದರೆ, ಕ ಅಂದರೆ ಸಂಸ್ಕೃತದಲ್ಲಿ ಸುಖ ಅಂತ, ಕಂ ಸುಖಾತ್ಮಕಂ ವಿಜಾನಾತಿ ಇತಿ ಕವಿ. ಸುಖಪ್ರದನಾದ ಭಗವಂತನನ್ನು ಚೆನ್ನಾಗಿ ತಿಳಿಯುತ್ತಾರಾದ್ದರಿಂದ ಅವರಿಗೆ ಕವಿಗಳು ಅಂತ ಹೆಸರು. ಯಾವುದೋ ಲೋಕದಲ್ಲಿ ಕವನಗಳನ್ನು ಮಾಡೋರಲ್ಲ, ದೇವರನ್ನು ತಿಳಿದವನಿಗೆ ಕವಿ ಅಂತ ವಿಷ್ಣು ಸಹಸ್ರನಾಮವು ಹೇಳುತ್ತೆ. ಈ ನಿರುಕ್ತಿಯನ್ನು ಮಾಡಿದರೆ ಕಂ ಸುಖಾತ್ಮಕಂ ವಿಜಾನಾತಿ ಎಂಬತಕ್ಕಂಥ ತಿಳಿದಾಗ ಅವನು ಜ್ಞಾನಿ ಅಂತಾಗತ್ತೆ. ಈ ಕವಿಗಳಿಂದ ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನಗಳನ್ನು ಮೊದಲು ತಿಳ್ಕೋ ಅಂತಾರೆ. ಆದ್ದರಿಂದ ಈ 3 ಸವನಗಳನ್ನು ಕವಿಗಳಿಂದಲೇ ತಿಳಿದು ಪ್ರಾತಃಸವನ, ಮಾಧ್ಯಂದಿನ ಸವನಗಳನ್ನು ಅಂತ ಇದನ್ನು ಅಡವಿ ಸ್ವಾಮಿಗಳು ಚತುರ್ದಶಿಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸರ್ವ ಮುಮುಕ್ಷು ಯೋಗ್ಯಂ ಅಪರೋಕ್ಷಾಂತರಂಗಂ ಸಾಧನಂ ಇದಮುಪಾಸನಂ ಗೌಪ್ಯತಮಂ ಶೃಣುತ ಯೋಗ್ಯಾಹ ಅಂತ ಬರೀತಾರೆ. ನಿರಂತರವಾಗಿ ಪರಮಾದರೇಣೈವ ಅನುಸಂಧದೀತ, ಪರಮಾನಂದದಿಂದ ನಿರಂತರವಾಗಿ ಆದರದಿಂದ ಇದನ್ನು ಅನುಸಂಧಾನ ಮಾಡಿಕೊಳ್ಳ್ರಿ. ನನ್ನ ಜೀವನವೇ ನಾನೇ ಒಂದು ಯಜ್ಞಾತ್ಮಕನಾದವನು, ಅದನ್ನು ತಿಳ್ಕೊಂಡು ಪುರುಷನಿಗೆ 116 ವರ್ಷ ಅಂತ ಹೇಳ್ತಾರೆ. ಅದರ ವಿಸ್ತಾರ ಮುಂದೆ ಮಾಡ್ತೀವಿ. ಅಲ್ಲಿ ಹೇಳುವಾಗ ಮೊದಲ 24 ವರ್ಷಗಳು, ಅದಾದ ನಂತರದಲ್ಲಿ ಮುಂದೆ ನಮಗೆ ಬರ್ತಕ್ಕಂಥದ್ದು ಅದರ ಮುಂದಿನ 44 ವರ್ಷ, 48 ವರ್ಷ, ಒಟ್ಟು 116 ವರ್ಷಗಳು ಹೀಗಾಗತ್ತೆ ಅಂತ ಅಲ್ಲಿ ವ್ಯಾಖ್ಯಾನವನ್ನು ಮಾಡುವಾಗ ಅವರು ಬರೀತಾರೆ. ಮೊದಲಿನ 24 ವರ್ಷಗಳು ಪ್ರಸಿದ್ಧವಾದ ಯಜ್ಞದಲ್ಲಿ ಪ್ರಾತಃಸವನ ಯಜ್ಞ. ಪ್ರಾತಃಸವನ 24 ವರ್ಷದ ತನಕ ಆಗತ್ತಾದ್ದರಿಂದ 24 ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಗಾಯತ್ರಿ ಛಂದಸ್ಕ ಮಂತ್ರೋಪೇತವಾದದ್ದು. ಗಾಯತ್ರಿಯು 24 ಅಕ್ಷರ, ತ್ರಿಪದಿ 3 ಪದದಿಂದ ಕೂಡಿರ್ತಕ್ಕಂಥ 3 ಪಾದಗಳಿಂದ ಕೂಡಿರ್ತಕ್ಕಂಥದ್ದು. ನಮ್ಮ ಕಾಲವು 24 ವರ್ಷವಾಗತ್ತಾದ್ದರಿಂದ ಈ ಪ್ರಾತಃಸವನಕ್ಕೆ ದೇವತೆಗಳು ವಸುಗಳು, ಮಾಧ್ಯಂದಿನ ಸವನಕ್ಕೆ ರುದ್ರರು, 3ನೇ ಇದ್ದಕ್ಕೆ ಸಾಯಂ ಸವನಕ್ಕೆ
ಆದಿತ್ಯರು. ಇಲ್ಲಿ ಸುಖೇನ ಪ್ರಾಣಿಜಾತಂ ವಾಸಯಂತಿ ಇತಿ ತತ್ವಾಭಿಮಾನಿ ದೇವತೆಗಳೇ ಪ್ರಾತಃಸವನದ ದೇವತೆಗಳು ಅಂತ ಹೇಳಿದ್ದಾರೆ. ಇನ್ನು ಮಾಧ್ಯಂದಿನ ಸವನದ 44 ವರ್ಷದ ಪರ್ಯಂತರವಾಗಿ ಅಲ್ಲಿ 24 ಅಕ್ಷರಗಳಿಂದ ಕೂಡಿರತಕ್ಕಂಥ 44 ಅಕ್ಷರಗಳಿಂದ ಕೂಡಿರತಕ್ಕಂಥ ತ್ರಿಷ್ಟುಪ್ ಛಂದಸ್ಕೋಪೇತವಾದದ್ದು. ಅದು 44 ವರ್ಷ ಆಗತ್ತೆ. ಅದಕ್ಕೆ ಸಂಕರ್ಷಣ ದೇವತಾ, ತತ್ವಾಭಿಮಾನಿ ದೇವತೆಗಳೇ ರುದ್ರನಾಮಕರಾಗಿ ಇದನ್ನು ನಡೆಸಿಕೊಡ್ತಾರೆ. ಆದ್ದರಿಂದ ಮುಂದಿನ ಯಜ್ಞ ವಾಸುದೇವ ಸಾಯಂ ಸವನ. ನಮ್ಮ ಜೀವನದಲ್ಲಿ 24 ವರ್ಷದ ಒಳಗೆ ನಾವು ವಸುಗಳನ್ನು, ತತ್ವಾಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು. ಭೋ ವಸವಃ ವಿಷ್ಣು ಪೂಜಾತ್ಮಕ ಯಜ್ಞ ರೂಪಸ್ಯ ಜ್ವರಾದ್ಯುಪದ್ರವೇಣ ಯಥಾ ಲೋಪಃ ಮಾಭೂತ್ ತಥಾ ರಕ್ಷತ ಭಾಗವತಾನಾಂ ಭವತಾಮಾಧಿಪತ್ಯೆ ವಿಷ್ಣು ಪೂಜಾ ವಿಚ್ಛೇದಃ ನವಚಿತಃ ಇತಿ ಪ್ರಾರ್ಥಿತಾಃ ರಕ್ಷಂತಿ. ಎಲ್ಲೋ ವಸುನಾಮಕರಾದ ತತ್ವಾಭಿಮಾನಿ ದೇವತೆಗಳೇ, ವಿಷ್ಣು ಪೂಜಾತ್ಮಕವಾದ ಯಜ್ಞವನ್ನು ನನ್ನ ಜೀವನದಲ್ಲಿ ಮಾಡ್ತಾ ಇದ್ದೇನೆ. ಇಲ್ಲಿ ನನಗೆ ಜ್ವರಾದಿ ರೋಗಗಳು ಬರದಂತೆ, ಪರಮಾತ್ಮನ ಪೂಜೆಗೆ ಲೋಪವಾಗದಂತೆ, ಬಹಿರ್ಪೂಜೆಯಲ್ಲ ಅಂತರ್ಪೂಜೆ, ಹೊರಗಡೆಯ ಉಪಾಸನೆಗಳಿಗೆ ಲೋಪ ಬರದಂತೆ ರಕ್ಷಣೆ ಮಾಡಿರಿ. ಭಾಗವತೋತ್ತಮರಾದ ನಿಮ್ಮಂಥವರ ಆಧಿಪತ್ಯದಲ್ಲಿ ನಾನಿದ್ದು ಇರುವಾಗ ವಿಷ್ಣು ಪೂಜಾ ವಿಚ್ಛೇದ ಆಗಬಾರದು ಅಂತ ಪ್ರಾರ್ಥನೆ ಮಾಡಿದಾಗ ಆ ದೇವತೆಗಳು ಅನುಗ್ರಹ ಮಾಡಿ ನಮಗೆ ಜೀವನದಲ್ಲಿ ರೋಗಾದ್ಯುಪದ್ರವಗಳು ಬರದಂತೆ ಪರಮಾತ್ಮನ ಪೂಜೆ ನಮ್ಮಲ್ಲಿ ನಿಶ್ಚಿಂತೆಯಾಗಿ ಆಗುವಂಥ ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ಹೀಗೆ ಕವಿಗಳಿಂದಲೇ ತಿಳಿದು ಪ್ರಾತಃಸವನ ಮಾಧ್ಯಂದಿನ ಸವನಗಳನ್ನು ವಸುರುದ್ರ ಆದಿತ್ಯರೊಳಗೆ ಮುಖ್ಯವಾಗಿ ಇನ್ನೊಂದು ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಇರತಕ್ಕಂತಹ ಮುಖ್ಯ ಪ್ರಾಣದೇವರು, ಆ ಮುಖ್ಯ ಪ್ರಾಣದೇವರಲ್ಲಿ ಭಗವಂತನ 3 ರೂಪಗಳು, ಅದನ್ನೆಲ್ಲವನ್ನೂ ಕೂಡ ಚಿಂತನೆ ಮಾಡಿದಾಗ 24, 48 ಮತ್ತು 44 116 ಅಕ್ಷರಗಳಲ್ಲಿ 116 ರೂಪಗಳಿಂದ ವಸುರುದ್ರರು ಆದಿತ್ಯರ ಅಭಿಮಾನಿಗಳಾಗಿದ್ದಾರೆ. ಮುಖ್ಯ ಪ್ರಾಣದೇವನು ಕೂಡ, ಪ್ರಾಣನೂ ಕೂಡ 116 ರೂಪಗಳಿಂದ ಅವರಲ್ಲಿ ನಿಯಾಮಕನಾಗಿರುತ್ತಾರೆ. ಅವರಲ್ಲಿ ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ ಕೂಡ 116 ರೂಪಗಳಿಂದ ವಾಯುದೇವರಿಂದ ಆರಾಧ್ಯನಾಗಿರುತ್ತಾನೆ ಅಂತ ತಿಳಿದು ನಾವು ಆರಾಧನೆಯನ್ನು ಮಾಡಬೇಕು. ಯಜ್ಞ ನಡೆಯುವಾಗ ಅಪಮೃತ್ಯು, ರೋಗ, ವಿಘ್ನಗಳು ಬರದಂತೆ 3 ಕಾಲಗಳಲ್ಲಿ, ಪ್ರಾತಃ ಕಾಲಗಳಲ್ಲಿ 24 ವರ್ಷದ ತನಕ ವಸುಗಳನ್ನು, 44 ವರ್ಷಗಳ ತನಕ ರುದ್ರರನ್ನು, ಅಲ್ಲಿಂದ ಮುಂದೆ 48 ವರ್ಷ ಆದಿತ್ಯರಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಬಾಲ್ಯ, ಯೌವನ, ವಾರ್ಧಕ್ಯ ನಾವು ಅದನ್ನು ಭಗವಂತನಿಗೆ ಆರಾಧನೆ ಮಾಡಿ ಆದಾನಾತ್ ಆದಿತ್ಯ ರೋಗಾದ್ಯುಪದ್ರವಗಳಿಂದ ಪರಿಹಾರ ಮಾಡ್ತಾರಾದ್ದರಿಂದ ರುದ್ರರು. ಅದರಿಂದ ಮಾಡ್ತಾ ದಿವಸಗಳೆಂಬಾಹುತಿಗಳಿಂದರ್ಚಿಸುತ್ತ ಸುಖಿಸುತ್ತಿರೂ. ದಿನ ದಿನ ಕಳೆದಂತೆ ನಮ್ಮ ಆಯುಷ್ಯ ವ್ಯರ್ಥವಾಗಿ ಹೋಗ್ತಾ ಇರುತ್ತೆ. ಏನೋ ಮಲಗಿದ್ವಿ, ತಿಂದ್ವಿ, ಎದ್ದು ಹೋದ್ವಿ, ಇದಕ್ಕೇನು ಕಷ್ಟ ಇಲ್ಲ. ಇದು ಅಂತರಂಗದ ಯಜ್ಞ. ಯಾರನ್ನು ಕರ್ಕೊಂಬರ್ಬೇಕಾಗಿಲ್ಲ, ತುಪ್ಪ ಬೇಕಾಗಿಲ್ಲ, ಹೋಮಕುಂಡ ಬೇಕಾಗಿಲ್ಲ, ಬೇರೆ ಏನೂ ಬೇಕಾಗಿಲ್ಲ. ಅಂತರಂಗದಲ್ಲಿ ಅನುಸಂಧಾನ ಮಾಡಿಕೊಳ್ಳಬಹುದು. ಆದ್ದರಿಂದ ಆಯುಸ್ಸು ಕಳೆದು ಹೋಗೋದಂತೆ ನಾವು ಮಾಡ್ಕೊಳ್ಳಿಕ್ಕಾಗಲ್ಲ. ಕಳೆದು ಹೋದದ್ದೇ ನಮಗೆ ಗೊತ್ತಾಗಲ್ಲ ಅಂತಾರೆ ರಾಮಾಯಣದಲ್ಲಿ. ನಂದಂತ್ಯುದಿತ ಆದಿತ್ಯೇ ನಂದಂತ್ಯಸ್ತಮಿತೇ ರವೌ ಆತ್ಮನೋ ನಾವಬುದ್ಧ್ಯಂತೆ ಮನುಷ್ಯಾ ಜೀವಿತಕ್ಷಯಂ. ಸೂರ್ಯ ಹುಟ್ಟಿದ್ರೆ ಆನಂದ ಪಡ್ತೀವಿ, ಸೂರ್ಯ ಮುಳುಗಿದ್ರೆ ಆನಂದ ಪಡ್ತೀವಿ. ಯುಗಾದಿ ಎಷ್ಟು ಯುಗಾದಿಗಳಾಗೋಯ್ತು ಅಂತ ದುಃಖ ಪಡೋದಿಲ್ಲ, ಆನಂದವನ್ನು ಪಡುತ್ತೇವೆ. ಜನ್ಮ ದಿನೋತ್ಸವವನ್ನು, ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೇವೆ. ದೀಪ ಬೇರೆ ಆರಿಸಿ ಬಿಡ್ತೇವೆ ಅದರ ಮೇಲೆ. ಜನ್ಮ ದಿನೋತ್ಸವದ ದಿವಸ ಆಯುಷ್ಯ ಕಳೆದು ಹೋದದ್ದನ್ನು ನಾವು ಗಮನಿಸೋದೇ ಇಲ್ಲ. ಹಾಗಾಗಬಾರ್ದು.
ದಿನದ ಆಯುಷ್ಯವನ್ನು ಕಳೆದು ಹೋಗೋದು ಅಪರಿಹಾರ್ಯವೇ. ಅದನ್ನು ಹರಿಸ್ಮರಣೆಯನ್ನು ಮಾಡಿ ಆ ಆಯುಷ್ಯವನ್ನು ದೇವರು ಕೊಟ್ಟಿದ್ದಾನಾದ್ದರಿಂದ ಸಾರ್ಥಕಗೊಳಿಸಿಕೊಳ್ಳಬೇಕು. ಸಿದ್ಧವಾದ ಅಡಿಗೆಯನ್ನು ನಾಶ ಮಾಡಿಬಿಟ್ರೆ ವ್ಯರ್ಥವಾಗಿ, ತಿನ್ನದೆ ಬಿಟ್ಟರೆ ವ್ಯರ್ಥ ಅಲ್ಲವೇ? ಈ ದಿವಸವೆಂಬತಕ್ಕಂಥ ಇದನ್ನು ಮೈಮೀರದಂತೆ ಅನುಗ್ರಹವನ್ನು ಮಾಡಬೇಕು. ಇದನ್ನು ನಾಡ್ಯಂತರ್ಗತನಾದ ಭಗವಂತ ಮಾಡಿಸ್ತಾ ಇದ್ದಾನೆನ್ನುವ ಅನುಸಂಧಾನವೂ ನಮಗೆ ಬೇಕು. ಅದಕ್ಕೆ ಅರಣ್ಯಕಾಚಾರ್ಯ ಬರೀತಾರೆ, ಹಾಗಾದ್ರೆ ನಮಗಿದು ಗೊತ್ತಾಗಲಿಲ್ಲ, ಈಗಾಗಲೇ ಎಷ್ಟೋ ವರ್ಷ ಕಳೆದು ಹೋಯಿತು, ಈ ಉಪಾಸನೆಯ ಫಲ ಏನು ಅಂತ ಹೇಳ್ತಾರೆ. ಮೋಕ್ಷಕ್ಕೋಸ್ಕರವಾಗಿ ಬೇಕಾದ ಅಪರೋಕ್ಷವೇ ಇದಕ್ಕೆ ಮುಖ್ಯವಾದ ಫಲ. ರೋಗಾದಿ ವಿಘ್ನ ಪರಿಹಾರ, ಆಯುಷ್ಯನ ಅಭಿವೃದ್ಧಿ ಎರಡೂ ಅವಾಂತರವಾದ ಬೇರೆಯ ಫಲ. ಯಾವ ಜನ್ಮದಲ್ಲಿ ಯಸ್ಮಿನ್ ಜನ್ಮನಿಯೇವ ಅನುಸಂಧಾನ ಸಾಮರ್ಥ್ಯಂ ಈಶ್ವರ ದದಾತಿ, ಜ್ಞಾನೋತ್ತರದಲ್ಲಿ ತನಗರ್ಪಿಸಲು ಅಂತಾರೆ ಜಗನ್ನಾಥದಾಸರು ವಿಭೂತಿ ಸಂಧಿಯಲ್ಲಿ. ಯಾವ ಜನ್ಮದಲ್ಲಿ ಈ ರೀತಿಯಾದ ಅನುಸಂಧಾನದ ಸಾಮರ್ಥ್ಯವನ್ನು ದೇವರು ನಮಗೆ ಒದಗಿಸಿಕೊಡ್ತಾನೆ, ಆಗ ಹಿಂದಿನ ಎಲ್ಲ ಜನ್ಮಗಳ ವಸುರುದ್ರ ಆದಿತ್ಯರಲ್ಲಿ ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಎಲ್ಲ ಜನ್ಮದಲ್ಲಿ ಇಟ್ಕೊಂಬೋಣ. ಸೊಳ್ಳೆ 100 ವರ್ಷ ಏನು ಬದುಕಿರಲ್ಲ, ಆನೆ ಬದುಕಿರಲ್ಲ, ಕೆಲವೊಂದು ಪ್ರಾಣಿಗಳು ಮಾತ್ರ ಬದುಕಿರುತ್ತೆ, ಕೆಲವೊಂದು ಆನೆಗಳಿಗೆ ವಯಸ್ಸಿರುತ್ತೆ. ತತ್ರೈವ ಅತೀತ ಅಶೇಷ ದೇಹಾನಾಂ ಯೇಷತಾಮಪಿ ಸರ್ವೇಷಾಂ ಏವಮೇವೇತ್ಯನುಸಂಧೇಯಂ. ಹೀಗೆ ಅನುಸಂಧಾನ ಮಾಡಿ ದೇವರಿಗೆ ಅದನ್ನು ಅರ್ಪಣೆ ಮಾಡಿದರೆ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ತು. ವೇದವ್ಯಾಸರು ಬಂದಾಗ ಭೀಮಸೇನ ದೇವರು ಹಿಂದಾದ ಎಲ್ಲ ಕರ್ಮಗಳನ್ನು ಭಗವತ್ಪೂಜಾ ಅಂತ, ಈಗ ಮಾಡಿದ ಹಿಡಿಂಬಾಸುರನ ವಧೆಯನ್ನು ಭಗವತ್ಪೂಜಾ ಅಂತ, ಮುಂದೆ ಮಾಡುವ ಜರಸಂಧಾದಿ ವಧಗಳನ್ನು ಭಗವತ್ಪೂಜಾ ಅಂತ ಅನುಸಂಧಾನ ಮಾಡಿದರೆ ಆಗ ನಮ್ಮ ಇಡೀ ಎಲ್ಲ ಜನ್ಮಗಳು ಯಾವ್ಯಾವ ಜನ್ಮ ಬಂದರೂ ಅದು ಭಗವತ್ಪೂಜಾತ್ಮಕವಾಗಿ ಆಗತ್ತೆ. ಹೀಗೆ ಆಯುಷ್ ಸಾರ್ಥಕ್ಯವಾಗತ್ತೆ ಅಂತ ಛಾಂದೋಗ್ಯದ ದ್ವಿತೀಯ ಖಂಡದ ಎರಡನೇದಾದ ಚತುರ್ವಿಂಶ 24ನೇ ಖಂಡದಲ್ಲೂ ಕೂಡ ಬ್ರಹ್ಮವಾದಿನೋ ವದಂತಿ ಎಂಬುದನ್ನು ಅಲ್ಲಿ ಹೇಳಿದ್ದಾರೆ. ಆದ್ದರಿಂದ ತದ್ಭಾಷ್ಯದಲ್ಲಿ, ಛಾಂದೋಗ್ಯ ಭಾಷ್ಯದಲ್ಲಿ ಹೇಳ್ತಾರೆ, ವಸುರುದ್ರಾದಿತೇಯೇಷು ವಿಶ್ವೇಷು ಸ್ಥಿತಮೀಶ್ವರಂ ತನ್ನಾಮಾನಂ ಹರಿಂ ಮಂತ್ರೈಃ ಲೋಕದ್ವಾರಾಧಿವಿಪ್ರಭುಂ ಪ್ರಾರ್ಥಯಿತ್ವಾ ದಿವಂ ತ್ವಜ್ಞಃ ಜ್ಞಃ ಮೋಕ್ಷಂ ಪ್ರಾಪ್ನುಯಾತ್ ಧ್ರುವಂ ಅಂತ ಅಂಥ ಭಗವಂತನ ಮೊಳಗಿದ್ದು ಅನುಗ್ರಹವನ್ನು ಮಾಡ್ತಾನೆ. ದಿವಸಗಳೆಂಬಾಹುತಿಗಳರ್ಪಿಸುತ್ತರ್ಚಿಸುತ್ತ ಸುಖಿತಿರುದರು. ಆದ್ದರಿಂದ ದೇವರ ಸ್ಮರಣೆ ಇಲ್ಲದೆ ತಸ್ಯರ್ಥೆ ಯಕ್ಷಣೋ ನೀತಃ ಉತ್ತಮ ಶ್ಲೋಕ ವಾರ್ತೆಯ ಜನ್ಮಲಾಭ ಪರಪುಂಸಾಂ. ಮಾನವ ಜನ್ಮ ಬಂದದ್ದಕ್ಕೆ ಭಗವಂತನ ಸ್ಮರಣೆಯೇ ಮುಖ್ಯವಾದ ಫಲ. ಇದು ನಮಗಾಗಬೇಕು. ಅದು ನಾಡಿಸ್ಥನಾದ ಭಗವಂತನ ಚಿಂತನೆಯನ್ನು ಹೀಗೆ ನಾವು ಮಾಡಿ ರೋಗಾದ್ಯುಪದ್ರವಗಳಿಂದ, ಅನೇಕ ವಿಘ್ನಗಳಿಂದ, ಭಗವತ್ಪೂಜೆಗೆ ಬರುವ ವಿಘ್ನಗಳಿಂದ ಪರಿಹಾರವನ್ನು ಮಾಡಿಕೊಂಡು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದನ್ನು ಪ್ರತಿಯೊಂದು ಗ್ರಂಥಗಳು ನಮ್ಮ ಉದ್ದೇಶಕ್ಕೋಸ್ಕರವಾಗಿ ಹೇಳಿದ್ದಾರೆ. ಹರಿಸ್ಮರಣೆ ಇಲ್ಲದೆ ಕಳೆದ ಒಂದು ಕ್ಷಣವೂ ಕೂಡ ವ್ಯರ್ಥವಾಗಿ ಕಳೆದೋಯಿತು. ಆದ್ದರಿಂದ ದಿವಸಗಳೆಂಬಾಹುತಿಗಳಿಂದ ಅರ್ಚಿಸುತ್ತಲೇ ಸುಖವಾಗಿ ಜೀವನವನ್ನು ಕಳೆದುಕೊಳ್ಳಬೇಕು. ಅದರಿಂದ ಪ್ರತಿ ದಿವಸ ಎದ್ದ ಮೇಲೆ ಪ್ರಾತಃ ನಾವು ಹಂಸಮಂತ್ರವನ್ನು ವಾಯುದೇವರು ಮಾಡಿದ್ದನ್ನು ಅರ್ಪಣೆ ಮಾಡುವಾಗಲೂ ಕೂಡ ಇದನ್ನು ಮಾಡಬೇಕು ಎಂಬುದನ್ನೇ ಮುಂದಿನ 2-3 ಪದ್ಯಗಳಲ್ಲಿ ಜಗನ್ನಾಥದಾಸರು ವಿಸ್ತಾರ ಮಾಡುತ್ತಾರೆ. ಕವಿಗಳಿಂದಲಿ ತಿಳಿದು ಪ್ರಾತಃಸವನ ಮಾಧ್ಯಂದಿನವು ಸಾಯಂ ಸವನಗಳ ವಸುರುದ್ರಾದಿತ್ಯರೊಳು ರಾಜಿಸುವ ಪವನನೊಳು ಕೃತಿ ಜಯಸುವಾಯಾಧವನ ಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬಾಹುತಿಗಳಿಂದ ಅರ್ಚಿಸುತ್ತ ಸುಖಿಸುತ್ತಿರೂ. ಹೀಗೆ ಜಗನ್ನಾಥದಾಸರು ಈ 34ನೆಯ ಪದ್ಯದಲ್ಲಿ ಒಂದು ಶ್ರೇಷ್ಠವಾದ ಆಯುರ್ಯಜ್ಞವನ್ನು ನಮಗೆ ತೋರಿಸಿಕೊಟ್ಟು ಪರಮಾನುಗ್ರಹ ಮಾಡಿದ್ದಾರೆ. ಮುಂದಿನ 35ನೇ ಪದ್ಯದಲ್ಲಿ ಇದರ ವಿಸ್ತಾರವನ್ನು ಹೇಗೆ ಮಾಡ್ತಾರೆ ಎಂಬುದನ್ನು ಮುಂದೆ ಕೇಳೋಣ. ಇಂದಿನ ಈ ಉಪನ್ಯಾಸದ ಸಂಚಿಕೆಯನ್ನು ಜಗನ್ನಾಥ ವಿಠ್ಠಲ ಅಂತರ್ಗತ, ರಾಘವೇಂದ್ರ ತೀರ್ಥಗುರು ಅಂತರ್ಗತ, ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ, ಸೀತಾಪತಿ ಶ್ರೀ ರಾಮಚಂದ್ರಾಭಿನ್ನ ಕರಗಿರಿ ಲಕ್ಷ್ಮೀ ನೃಸಿಂಹನಲ್ಲಿ ಅರ್ಪಣೆ ಮಾಡ್ತಾ
ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.